ಕೆಂಪುಕೋಟೆ ನನಗೆ ಸೇರಬೇಕು ಎಂದ ಮೊಘಲ್ ವಂಶಸ್ಥೆ. ಫತೇಪುರ್ ಸಿಕ್ರಿ ತಾಜ್ ಮಹಲ್ ಬೇಡವೇ ಎಂದು ಪ್ರಶ್ನಿಸಿದ ಸುಪ್ರೀಂ. ದೆಹಲಿಯ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾದ 17ನೇ ಶತಮಾನದ ಕೆಂಪುಕೋಟೆಯನ್ನು ಕೊನೆಯ ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ ಜಾಫರನ ಮರಿಮೊಮ್ಮಗನ ಪತ್ನಿಗೆ ಹಸ್ತಾಂತರಿಸಬೇಕೆಂಬ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಸೋಮವಾರ ವಜಾಗೊಳಿಸಿದೆ. ಸುಲ್ತಾನಾ ಬೇಗಂ ಈ ಅರ್ಜಿಯನ್ನು ಸಲ್ಲಿಸಿದ್ದು, ಆಕೆ ನ್ಯಾಯಾಲಯದಲ್ಲಿ ಮಂಡಿಸಿದ ವಾದ ನ್ಯಾಯಾಧೀಶರನ್ನೇ ಚಕಿತಗೊಳಿಸಿದೆ. ಕೋಲ್ಕತ್ತಾ ಬಳಿಯ ಹೌರಾದಲ್ಲಿ ವಾಸಿಸುತ್ತಿರುವ ಸುಲ್ತಾನಾ ಬೇಗಂ, ನಾನು ಕೆಂಪುಕೋಟೆಯ ಮೂಲ ಮಾಲೀಕಳು, ಆದರೆ ಮೊಘಲ್ ಚಕ್ರವರ್ತಿಗಳ ನೇರ ವಂಶಸ್ಥೆ. ಆ ಕಾರಣಕ್ಕೆ ಕೆಂಪುಕೋಟೆಯನ್ನು ನನಗೆ ನೀಡಬೇಕು. ಸರ್ಕಾರ ಅದನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿದೆ ಎಂದಿದ್ದಾಳೆ. ಅದಷ್ಟೇ ಅಲ್ಲದೆ ಅರ್ಜಿಯನ್ನು ವಾಪಸ್ ಪಡೆಯಬೇಕಾದರೆ ಸರ್ಕಾರ ನನಗೆ ಪರಿಹಾರ ಮೊತ್ತ ಕೊಡಬೇಕು ಎಂದಿದ್ದಾಳೆ. ಆಕೆಯ ವಾದಕ್ಕೆ ಪ್ರತಿಕ್ರಿಯೆ ನೀಡಿದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ, ಕೆಂಪುಕೋಟೆ ಮಾತ್ರ ಯಾಕೆ ಬೇಕು, ಫತೇಪುರ್ ಸಿಕ್ರಿ, ತಾಜ್ ಮಹಲ್ ಏಕೆ ಬೇಡ ಎಂದು ಪ್ರಶ್ನಿಸಿದ್ದಾರೆ. ನಿಮ್ಮ ವಾದದಲ್ಲಿ ಹುರುಳಿಲ್ಲ ಎಂದು ಅರ್ಜಿಯನ್ನು ತಿರಸ್ಕರಿಸಿದೆ.